ನಿಜವಾಗ್ಲೂ ಹೇಳ್ತಿದ್ದೀನಿ, ಪ್ರಾಕ್ಟಿಕಲ್ಸ್ ನಡೀತೈತೆ. ಏನ್ ಮಾಡೋದಂತ ನನಗೆ ಗೊತ್ತಿಲ್ಲ. ಇವತ್ತೇ ಸ್ಟಾರ್ಟ್ ಆಗ್ತಿರೋದು. ಸೊ ಚಿಲ್ ನಾನು ಜಾಸ್ತಿ ಏನಂತಾರೆ ಪ್ರೆಷರ್ ತಗೊಳ್ಳಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ಆನ್ಸರ್ನ ನಾವು ಕೊಡಬೇಕಲ್ಲ, ಅದು ಮೇನ್ ಪಾಯಿಂಟ್. ಯಾಕಂದ್ರೆ ಅವ್ರು ಕೇಳೋ ಕ್ವಶನ್ಗೆ ನಮಗೆ ಗೊತ್ತಿರೋ ಪ್ರಕಾರ ನಾವು ಆನ್ಸರ್ ಹೇಳ್ತೀವಿ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ಆನ್ಸರ್ ನಾವು ಹೇಳೋಕ್ಕಾಗಲ್ಲ. ಅದು ನೆನ್ನೆ ತರ ತಪ್ಪು ನಾನು ಇವತ್ತು ಮಾಡಿಲ್ಲ. ಆಕ್ಚುಲಿ ಇವತ್ತು ಲ್ಯಾಬ್ ಕೊಟ್ಟು ತಂದಿದ್ದೀನಿ. ಆ್ಯಂಡ್ ಇವತ್ತು ಲಿಪ್ಸ್ಟಿಕ್ ತಂದಿದ್ದೀನಿ. ನಮ್ಮ ಪ್ರಾಕ್ಟಿಕಲ್ಸ್ ಅಲ್ಲಿ ಲಿಪ್ ಪ್ರಿಂಟ್ ಎಲ್ಲ ಇದೆ. ಇವತ್ತು ಮಾಡಿದ ಪ್ರಾಕ್ಟಿಕಲ್ಸ್ ಸೂಪರ್ ಡೂಪರ್ ಕನ್ಫ್ಯೂಸಿಂಗ್ ಆಗಿತ್ತು. ನಾನು ಹೇಳ್ದಂಗೆ ಆಯಿತು. ರಿಯೇಜೆನ್ಸ್ ಎಲ್ಲ ಎಷ್ಟು ಕನ್ಫ್ಯೂಸ್ ಆಗ್ತಿತ್ತು ಅಂದರೆ ಅದಕ್ಕೆ ಇದು ವೈವಾ ಕೇಳಬೇಕಾದ್ರೂ ನನಗೆ ನಾನು ಯಾವ ಟೆಸ್ಟ್ ಪರ್ಫಾರ್ಮ್ ಮಾಡಿಲ್ಲ. ಅದ್ರ ಬಗ್ಗೆ ಕೇಳ್ತಾರೆ, ನಾನು ಅದ್ರಲ್ಲಿ ಏನಂತ ಹೇಳಿ. ಇನ್ನು ನಾನು ನಿದ್ದೆ ಮೂಡಲ್ಲೇ ಇದ್ದೀನಿ ಸ್ಪಾರ್ಕಲ್ಸ್. ಅಂದ್ರೂ ಓದಬೇಕು. 5 ಗಂಟೆಗೆ ಎಷ್ಟು ಬೇಗ ಎದ್ದಿದ್ದೀನಿ ಗೊತ್ತಾ, ಫುಲ್ಲು ಕತ್ಲೆ. ಇವಾಗ ಎದ್ದು ನಾನು ಓದ್ತಾ ಇದ್ದೀನಿ. ಪ್ರಿಪೇರ್ ಆಗಿಲ್ಲ. ಕಾನ್ಫಿಡೆನ್ಸ್ ಅಂತೂ ಇನ್ನೂ 100% ಬಂದಿಲ್ಲ. ಅದರಲ್ಲಿ ಬೇರೆ ಎಕ್ಸ್ಟರ್ನಲ್ ಇದು. ಚೆನ್ನಾಗಿ ಬರೀಬೇಕು, ಚೆನ್ನಾಗಿ ಸ್ಕೋರ್ ಮಾಡಬೇಕು ನಾನು. ಆಮೇಲೆ ಹೇ ಸ್ಪಾರ್ಕಲ್ಸ್, ವೆಲ್ಕಮ್ ಬ್ಯಾಕ್ ಟು ಜೋ ಕ್ರಿಯೇಷನ್ಸ್. ಎಲ್ರಿಗೂ ನನ್ನ ನಮಸ್ಕಾರ. ಸೊ ಹೇಗಿದ್ದಾರೆ ಎಲ್ರು? ಸೂಪರ್ಬ್ ಅಲ್ಲ? ಆ್ಯಂಡ್ ಅಫ್ಕೋರ್ಸ್ ನನಗೆ ಇವಾಗ ನಿಜವಾಗ್ಲೂ ಹೇಳ್ತಿದ್ದೀನಿ, ಪ್ರಾಕ್ಟಿಕಲ್ಸ್ ನಡೀತೈತೆ. ಏನ್ ಮಾಡೋದಂತ ನನಗೆ ಗೊತ್ತಿಲ್ಲ. ನಿನಗೆ ಯಾವಾಗ ಅರ್ಥ ಆಗುತ್ತೆ? ಇವತ್ತೇ ಸ್ಟಾರ್ಟ್ ಆಗ್ತಿರೋದು. ಸೊ ಚಿಲ್ ನಾನು ಜಾಸ್ತಿ ಏನಂತಾರೆ ಪ್ರೆಷರ್ ತಗೊಳ್ಳಲ್ಲ. ಬಟ್ ಟೋಟಲ್ 10 ಎಕ್ಸ್ಪೆರಿಮೆಂಟ್ಸ್ ಇದೆ, ಓಕೆನಾ? 10 ಅಲ್ಲಿ ಏನಿಲ್ಲ ಅಂದ್ರೆ 4-5 ಪ್ರಿಪೇರ್ ಆಗಿದ್ದೀನಿ. ಮಿಕ್ಕಿದೆಲ್ಲ ಡೆಮಾನ್ಸ್ಟ್ರೇಷನ್ ಇಲ್ಲ, ಏನೂ ಇಲ್ಲ. ಜಸ್ಟ್ ಹಂಗೆ ನೋಡ್ಬೇಕು. ವೈವಾಗೋಸ್ಕರ ಪ್ರಿಪೇರ್ ಆಗ್ಬೇಕು ನಾನು. ಆರು 4-5 ಎಕ್ಸ್ಪೆರಿಮೆಂಟ್ಸು ವೈವಾಗ ಅಷ್ಟೇ ಇರೋದು. ಪರ್ಫಾರ್ಮೆನ್ಸ್ ಇಲ್ಲ. ಬರೀ ವೈವಾಗಂತ ಅಷ್ಟು ಉದ್ದ ಎಕ್ಸ್ಪೆರಿಮೆಂಟ್ಸ್ ಓದ್ಬೇಕು. ಅಪ್ಪ ಪ್ರೊಸೀಜರ್ಗಳು ನೋಡಿದ್ರೆ, ಇಂಟ್ರೊಡಕ್ಷನ್ಗಳು ನೋಡಿದ್ರೆ ಇಷ್ಟು ಉದ್ದ ಐತೆ. ಟಾಪಿಕ್ಸ್ ತಲೆಗೆ ಏನೂ ಹೋಗಲ್ಲ. ಏನ್ ಮಾಡೋದೋ ಗೊತ್ತಿಲ್ಲ. ಬಟ್ ಪರ್ಫಾರ್ಮೆನ್ಸ್ ಎಲ್ಲ ಫುಲ್ ಸೂಪರ್ಬ್ ಈಸಿ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡ್ಕೊತಿದ್ದೀನಿ ನನಗೆ ಬ್ಲಡ್ ಗ್ರೂಪ್ ಟೆಸ್ಟಿಂಗ್ ಬರಬೇಕು ಅಂತ. ABO ಬ್ಲಡ್ ಗ್ರೂಪಿಂಗ್ ಸಕ್ಕತ್ತಾಗಿರುತ್ತೆ ಅದು. ಸೊ ಈಸಿನೂ ಹೌದು. ಬಟ್ ನನಗೆ ತುಂಬಾ ಇಷ್ಟ. ಲೈಕ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಂಗೆ ಬ್ಲಡ್ ಗ್ರೂಪ್ ಟೆಸ್ಟ್ ಮಾಡೋದಂದ್ರೆ ನಂಗೆ ತುಂಬಾ ಇಷ್ಟ. ಸೊ ಆ ಎಕ್ಸ್ಪೆರಿಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಕೊತಿದ್ದೀನಿ. ಬಿಟ್ರೆ 2 ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ. ಅದರಲ್ಲಿ ಒಂದು ಮೇಜರ್ ಅಂತೆ, ಒಂದು ಮೈನರು. ನೋಡೋಣ ಏನ್ ಬರುತ್ತೆ. ಬಟ್ ತುಂಬಾ ಭಯ ಆಗ್ತಿದೆ ನನಗೆ. ಅಂದ್ರೂ ನಾನು ಇದನ್ನ ನನ್ನ ಚಾನ್ಸ್ ತಗೊಳಕ್ಕಾಗಲ್ಲ, ಆಪ್ಷನ್ ಆಗಿ ತಗೊಳಕ್ಕಾಗಲ್ಲ. ಯಾಕಂದ್ರೆ ಇದು ಎಕ್ಸ್ಟರ್ನಲ್ ಪ್ರಾಕ್ಟಿಕಲ್ಸ್. ಇದ್ರದ್ ಬೇಸ್ ಮೇಲೆ ನಮಗೆ ಸೆಮಿಸ್ಟರ್ ಮಾರ್ಕ್ಸ್, CGPA, SGP ಎಲ್ಲ ಬರೋದು. ಅದಕ್ಕೆ ತುಂಬಾ ಟೆನ್ಷನ್ ಆಗ್ತಿದೆ. ಬಟ್ ಓಕೆ, ಜೊತೆ ಕೂಲ್ ತುಂಬಾ ಮಾತಾಡ್ತಿದ್ದೀನಲ್ಲ, ಫೈನ್. ಇವಾಗ ಜಾಸ್ತಿ ಮಾತಾಡಲ್ಲ. ನಮ್ಮ ಅಣ್ಣಂಗೆ ಹೇಳಿದ್ದೀನಿ ಡ್ರಾಪ್ ಮಾಡಕ್ಕೆ. ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಅಂದ್ರೆ ಅಷ್ಟು ಆಗಲ್ಲ. ಬಟ್ ಇಷ್ಟು ಬೆಳಗ್ಗೆ ನಮಗಿದೆ. ನಾನು ಬ್ಯಾಚ್ 1 ಇರೋದ್ರಿಂದ. ಬಟ್ ಅಗೇನ್ ಇದು ತುಂಬಾ ಖುಷಿಯಾದ ಮಾತು. ಯಾಕಂದ್ರೆ ಫುಲ್ ದಿನ ನಂಗೆ ಸಿಕ್ಬಿಡುತ್ತೆ ನಾಳೆ ಪ್ರಿಪೇರ್ ಆಗೋಕೆ. ಅದಕ್ಕೆ ಒಳ್ಳೇದಾಯ್ತು ನನಗೆ ಬೆಳಗ್ಗೆ ಈ ಸಬ್ಜೆಕ್ಟ್ ಇಟ್ಬಿಟ್ಟು. ಈ ಸಬ್ಜೆಕ್ಟ್ ಅಲ್ಲ, ನನಗೆ 3 ಪ್ರಾಕ್ಟಿಕಲ್ಸ್ ಇದೆ ಟೋಟಲ್. 3 ಅಷ್ಟೇ. ನನಗೆ ನಾನು ಫಸ್ಟ್ ಬ್ಯಾಚ್ ಇರೋದ್ರಿಂದ ಬೆಳಗ್ಗೆ ಇರುತ್ತೆ. ಸೊ ಐ ಆಮ್ ಹ್ಯಾಪಿ ಎನಫ್. ಸಾಕು ಇವಾಗ ಮಾತಾಡಿದ್ದು. ನಾನು ಹೋಗ್ತಿದ್ದೀನಿ. ನಮ್ಮ ಅಣ್ಣ ನನಗೆ ಡ್ರಾಪ್ ಮಾಡ್ತಾನೆ. ಆಲ್ ದ ಬೆಸ್ಟ್ ನನ್ರಿ ಎಲ್ರು. ಪ್ಲೀಸ್ ನನಗೆ ಆಲ್ ದ ಬೆಸ್ಟ್. ನೀವು ಎಲ್ರು ಆಲ್ ದ ಬೆಸ್ಟ್. ನನಗೆ ತುಂಬಾ ಯೂಸ್ಫುಲ್ ಇವತ್ತು, ಓಕೆನಾ? ಹಲೋ ಎಲ್ರು, ಇಡೀ ಕಾಲೇಜ್ಗೆ ಇವಾಗ ಇಲ್ಲ. 7-8 ಜನ 11 ಜನ ಇವಾಗ ಇರೋದು. ಸರಿ, ಒಂದು ಆಲ್ ದ ಬೆಸ್ಟ್ ವಿಡಿಯೋದಲ್ಲಿ ಬೇಗ. ನಿಂಗೆ ಯಾಕೆ ಆಲ್ ದ ಬೆಸ್ಟ್? ನಡಿಯಲೇ ಇಲ್ಲಿಂದ. ಫೈನಲಿ ಇವಾಗ ನಾನು ಕಾಲೇಜಿಗೆ ಬಂದಾಯ್ತು. ಸ್ಪಾರ್ಕಲ್ಸ್ ನನಗೆ ಗಾಡಿಯಲ್ಲಿ ಬಂದಾಗ ಈ ಕೂದಲು ಇರುತ್ತಲ್ಲ, ಎಷ್ಟು ಕೆಡ್ದಾಗಿ ಕಾಣುತ್ತಂದ್ರೆ, ನನಗೆ ಗಾಡಿಯಲ್ಲಿ ಬಂದಾಗ ಇದೇ ಪ್ರಾಬ್ಲಮ್. ಈ ಹೇರ್ ನಾನು ಏನು ಮಾಡಲಿ? ಫೈನ್, ಇದನ್ನೇನು ಹೋಗಿ ನಾನು ಕ್ಲಾಸಲ್ಲಿ ಇವಾಗ ಸೆಟ್ ಮಾಡ್ಕೊತೀನಿ. ಬ್ಯಾಂಗ್ಳೂರಲ್ಲಿ ವೆದರ್ ಇವಾಗ ಹೆಂಗೆ ಆಗೋಗ್ಬಿಟ್ಟೈತಂದ್ರೆ, ಚಳಿ ನನ್ನ ಕೈ ಇವಾಗ ಎಷ್ಟು ಕೋಲ್ಡ್ ಆಗೋಗೈತಂದ್ರೆ, ಎಲ್ಲ ಬಂದ್ಬಿಟ್ಟು ಇಲ್ಲಿ. ದೇವ್ರೆ, ಎಷ್ಟು ಚಳಿ ಐತಂದ್ರೆ ಇಲ್ಲಿ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕೋ ನೋಡಿ. ಪ್ರಿಪೇರ್ಡಾ ಅಕ್ಕ? ನೀನ್ ಪ್ರಿಪೇರ್ಡಾ? ಎಷ್ಟು ಈಸಿ ಅನ್ಸ್ತಿದೆ ಎಲ್ರಿಗೂ? ನಿನ್ನಷ್ಟಲ್ಲ ಬಿಡ. ಏನಿಲ್ಲ, ನಾನು ಓದಿಲ್ಲ. ಇವಾಗ ಕುತ್ಕೊಂಡು ಓದ್ಬೇಕು. ನನ್ನ ಫ್ರೆಂಡ್ ಕಾಲ್ ಮಾಡಿದ್ದೀನಿ, ಅವಳು ಬಂದು ಎಕ್ಸ್ಪ್ಲೇನ್ ಮಾಡ್ಲಿ ಅಂದ್ರೆ. ಅವಳು ಅಕ್ಕ ಬರಂಗೇ ಇಲ್ಲ. ಕಾಲ್ ಪಿಕ್ ಮಾಡ್ತಿಲ್ಲ. ನೋಡೋಣ ಎಷ್ಟೊತ್ತು ಬರ್ತಾಳೆ. ಬರ್ತೀನಿ ಅಂತ ಅಂದವಳೆ. ವೇಟಿಂಗ್. ಅವಳು ಬಂದ್ಬಿಟ್ರೆ ಬೇಗ ಪಟ್ಟ ಅಂತ ಕುತ್ಕೊಂಡು ಓದ್ಬಿಟ್ಟು ಹೋಗಿ ಎಕ್ಸಾಮ್ ಬರ್ಬೇಕು. ಅದಾದ್ಮೇಲೆ ಹೆಂಗಿರುತ್ತೆ? ಅರ್ಧ ಗಂಟೆ ಇದೆ, ಇನ್ನು ಅರ್ಧ ಗಂಟೆ ಇದೆ. ಐ ಕ್ಯಾನ್ ಡೂ ಇಟ್. ಎಸ್, ಐ ಕ್ಯಾನ್ ಡೂ ಇಟ್. ಸಾಕು, ಜಾಸ್ತಿ ಮಾತಾಡಿತು. ಇವಾಗ ಓದ್ತೀನಿ ನಾನು. ಬಾಯ್. ಎಲ್ರು ಪ್ರಿಪೇರ್ ಆಗ್ತಾರೆ. ಎಲ್ರು ನಿಜ. ಇವಾಗ ಗ್ರೂಪಲ್ಲಿ ಮೆಸೇಜ್ ಹಾಕ್ಬಿಟ್ಟಾರೆ ಬನ್ನಿ ಅಂತ. ನರ್ವಸ್ನೆಸ್ ಅಂತೂ ಆನ್ ಟಾಪ್ ಅಲ್ಲಿ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಹೋಗ್ಬೇಕು, ಬರಿಬೇಕು. ಹೋಗಿ ಬರ್ಬಿಟ್ಟು ಆಮೇಲೆ ಸಿಗ್ತೀನಿ, ನಿಮ್ಮ ಹತ್ರ ಹೇಳ್ತೀನಿ ಹೆಂಗ್ ಬರ್ದಿದ್ದೀನಿ ನಾನು ಅಂತ, ಓಕೆನಾ? 2000 years later. ಸ್ಪಾರ್ಕಲ್ಸ್ ಕ್ವಶನ್ ಪೇಪರ್ ಎಷ್ಟು ಈಸಿ ಇತ್ತು ಅಂದ್ರೆ, ನಾನು ನಿಮ್ಗೆ ಹೇಳಿದ್ನಲ್ಲ. ಪರವಾಗಿಲ್ಲ, ಬಿಟ್ಟಾಕು. ನಾನು ಹೇಳಿದ್ನಲ್ಲ ಫಸ್ಟ್. ನಾನು ಬೆಳಗ್ಗೆ ಹೇಳಿದೆ ನನಗೆ ಬ್ಲಡ್ ಗ್ರೂಪಿಂಗೇ ಬರಬೇಕು ಅಂತ. ಲಿಟ್ರಲಿ ನನಗೆ ಫಸ್ಟ್ ಪೇಪರು 12 ಮಾರ್ಕ್ಸಾಗ ಅದೇ ಬಂತು, ಮೇಜರ್ ಎಕ್ಸ್ಪೆರಿಮೆಂಟು. ಸೊ ಅಂದ್ರೆ ನಿಜ ಪೇಪರ್ ಸಿಕ್ಕಿದ ತಕ್ಷಣ ಎಷ್ಟು ಖುಷಿ ಪಟ್ಟಿದ್ದೀನಿ ಅಂದ್ರೆ, ಲಿಟ್ರಲಿ ನಿಜ ಕಣೆ.
ಅದಾದ್ಮೇಲೆ ಸೆಕೆಂಡ್ ಕ್ವಶನ್ ಪೇಪರ್ ಇಲ್ಲ ನನ್ ಗೆಸ್ ದೇವ್ರದ ಆಶೀರ್ವಾದ ನನ್ನ ಮೇಲೆ ಹೆಂಗಿತ್ತು ಅಂದ್ರೆ ಅಂಡ್ ಆಲ್ಸೋ ನೀವು ನನಗೆ ತುಂಬಾ ಚೆನ್ನಾಗಿ ಆಲ್ ದ ಬೆಸ್ಟ್ ವಿಶ್ ಮಾಡಿದ್ರಿ. ನಿಜ ಹೇಳ್ತಿದ್ದೀನಿ, ಪೇಪರ್ ಸಖತ್ತಾಗಿ ಫುಲ್ 30 ಮಾರ್ಕ್ಸ್ ನಾನು ಸ್ಕೋರ್ ಮಾಡಾಯ್ತು. ಬಟ್ ಏನಾಯ್ತು ಅಂದ್ರೆ ನಾನು ವೈವಾದಲ್ಲಿ ಏನ್ ಮಾಡಿದ್ರು ಗೊತ್ತಿಲ್ಲ. ಅಂದ್ರೆ ಕೇಳಿದ್ರು ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಿದೀನಿ. ಒಂದ್ ಕ್ವಶನ್ ಅಲ್ಲಿ ಏನ್ ಆನ್ಸರ್ ಮಾಡಿದೀನೋ ನಂಗೆ ಗೊತ್ತಿಲ್ಲ. 2ನೇ ಕ್ವಶನ್ ನಾನು ಆನ್ಸರೇ ಮಾಡಿಲ್ಲ. ಸೊ ಹೋಪ್ಫುಲಿ ಚೆನ್ನಾಗಿ ಕೊಟ್ಟಿರ್ಲಿ ಮಾರ್ಕ್ಸ್ ಸರ್. ಬಿಟ್ರೆ ಓಕೆ, ಆಲ್ ಹ್ಯಾವ್ ಡಿಡ್ ಗುಡ್. ಇವಾಗ ಮತ್ತೆ ವಾಪಸ್ ನಾಳೆ ಸಬ್ಜೆಕ್ಟ್ ನಾನು ಓದಬೇಕು. ಇವತ್ತಿನ ದಿನ ಅಷ್ಟೇ ಮಂಡೇವರೆಗೂ ಇವಾಗ ಇನ್ನೂ ಹಿಂಗೆ ಇರುತ್ತೆ. ನಾಳೆ ಒಂದು ಸಬ್ಜೆಕ್ಟ್ ಇದೆ ಮತ್ತೆ ಮಂಡೇ ಒಂದಿದೆ. ಟೋಟಲ್ ಮುಗ್ದೋಗುತ್ತೆ ನನಗೆ. ಸರಿ, ಇವತ್ತಿಗೆ ಇಷ್ಟೇ. ಮತ್ತೆ ನಾನು ನಾಳೆಗೆ ಓದ್ಕೋತೀನಿ. ನಾಳೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಸ್ಪಾರ್ಕಲ್ಸ್. ನಿಜ ಹೇಳ್ತಿದ್ದೀನಿ, ಇವತ್ತಿನ ನಂದು 2ನೇ ಎಕ್ಸ್ಟರ್ನಲ್ ಪ್ರಾಕ್ಟಿಕಲ್ ಆ್ಯಂಡ್ ಎಲ್ಲ ಪ್ರಿಪೇರ್ಡ್ ಆಗಿದ್ದೀನಿ ನಾನು. ಟೋಟಲ್ 11 ಎಕ್ಸ್ಪೆರಿಮೆಂಟ್ಸ್ ಇದೆ. 11ಅಲ್ಲಿ 10 ಪ್ರಿಪೇರ್ಡ್ ನಾನು ಆ್ಯಕ್ಚುಲಿ. ಇನ್ನೂ ಒಂದಿದೆ, ಅದು ಇವಾಗ ತುಂಬ ಟೈಮ್ ಇದೆ. ನಾನು ಅದರಲ್ಲಿ ಆ ಗ್ಯಾಪಲ್ಲೇ ಓದ್ಕೋತೀನಿ. ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ಏನು ಗೊತ್ತಾ, ನಾನು ಅಷ್ಟು ಚೆನ್ನಾಗಿ ನಾನು ಗೆಸ್ ಮಾಡಿದೆ ಅಂತ ಅನ್ಕೊಂಡೇ ಇರಲಿಲ್ಲ. ಬಟ್ ನಿಜ ಹೇಳ್ಬೇಕಂದ್ರೆ ಅದೇನು ಗೆಸ್ ಅಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡ್ಕೊತಿದ್ದೆ ದೇವ್ರ ಹತ್ರ ಸಿಕ್ಬಿಡ್ಲಪ್ಪ ಪ್ರಾಕ್ಟಿಕಲ್ ಅಂತ. ಅದೇ ಸಿಕ್ತು. ಕ್ವಶನ್ ಪೇಪರ್ ಸಿಕ್ಕಿದ ತಕ್ಷಣ ಫುಲ್ಲು ಖುಷಿ ಆಗೋಯ್ತು. ದೇವ್ರಿಗೆ ಥ್ಯಾಂಕ್ಸ್ ಅಂದಾಯ್ತು, ನಿಮಗೆ ಥ್ಯಾಂಕ್ಸ್ ಅಂದಾಯ್ತು, ಎಲ್ರಿಗೂ ಥ್ಯಾಂಕ್ಸ್ ಅಂದಾಯ್ತು. ನಿಮಗೆ ಯಾಕಂದ್ರೆ ನೀವು ನನ್ಗೆ ಆಲ್ ದ ಬೆಸ್ಟ್ ಅಂದಿದ್ರಲ್ಲ, ನಿಜಾಗ್ಲೂ ವರ್ಕೌಟ್ ಆಯ್ತು, ಚೆನ್ನಾಗಿ ಬರ್ದು ಬಂದಿದ್ದೀನಿ. ವೈವಾ ಸ್ವಲ್ಪ ಅಲಗ್ ಬುಲಕ್ ಆಯ್ತು, ಬಿಟ್ಟಾಕಿ ಅದು ಆಯ್ತು. ನೆನ್ನೆದು ಇವಾಗ ಮಾತಾಡಲ್ಲ. ಇವತ್ತಿಗೆ ಬರೋಣ. ಇವತ್ತಿನ ಪ್ರಾಕ್ಟಿಕಲ್ ಫುಲ್ ಈಸಿ ಇದೆ, ಎಲ್ಲ ಪ್ರಿಪೇರ್ಡ್ ನಾನು. ಬಟ್ ಏನು ಗೊತ್ತಾ, ವೈವಾಗೆ ಸ್ವಲ್ಪ ಭಯ ಆಗ್ತಿದೆ. ಯಾಕಂದ್ರೆ ಎಕ್ಸ್ಪೆರಿಮೆಂಟು ನಾನು ಆರಾಮಾಗಿ ಎಲ್ಲ ಬರ್ದು ಬರ್ತೀನಿ. ನಂಗೆ ಇವತ್ತು ಇದೇ ಬರಲಿ ಅದೇ ಬರಲಿ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ. ಯಾವ್ದು ಬಂದರೂ ಬರಿತೀನಿ. ವೈವಾ ಎಕ್ಸ್ಟರ್ನಲ್ ಯಾವ ಕ್ವಶನ್ ಕೇಳ್ತಾರೋ ಏನೋ ಗೊತ್ತೇ ಇಲ್ಲ ನಮಗೆ. ಅವ್ರು ಏನು ಕೇಳ್ತಾರೋ ನಾವು ಅದಕ್ಕೆ ಆನ್ಸರ್ ಮಾಡಬೇಕು. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ಆನ್ಸರ್ನ ನಾವು ಕೊಡಬೇಕಲ್ಲ, ಅದು ಮೇಯ್ನ್ ಪಾಯಿಂಟು. ಯಾಕಂದ್ರೆ ಅವ್ರು ಕೇಳೋ ಕ್ವಶನ್ಗೆ ನಮಗೆ ಗೊತ್ತಿರೋ ಪ್ರಕಾರ ನಾವು ಆನ್ಸರ್ ಹೇಳ್ತೀವಿ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ಆನ್ಸರ್ ನಾವು ಹೇಳೋಕ್ಕಾಗಲ್ವಲ್ಲ. ಅದು ಅರ್ಥ ಆಯ್ತಾ ನಿಮಗೆ? ಹೋಪ್ ನಾನು ನಿಮ್ಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ದೀನಿ ಅಂತ. ಓಕೆ, ಮತ್ತೆ ಇವತ್ತು ನಾನು ಎಲ್ಲ ಪ್ರಿಪೇರ್ಡ್ ಆಗಿದ್ದೀನಿ. ಒಂದು ಎಕ್ಸ್ಪೆರಿಮೆಂಟ್ ಓದ್ಕೋತೀನಿ. ಮತ್ತೆ ಇವತ್ತು ನಮ್ಮ ಅಣ್ಣನೇ ಡ್ರಾಪ್ ಮಾಡ್ತಾನೆ. ಸೊ ಇವೆಲ್ಲ ಏನು ತೋರಿಸಲ್ಲ, ನಾನು ಡೈರೆಕ್ಟಾಗಿ ಕಾಲೇಜ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೆನೆ ನಿಮ್ಮ ಆಲ್ ದ ಬೆಸ್ಟ್ಗೆ. ಇವತ್ತು ಸಹ ನನಗೆ ನಿಮ್ದು ಆಲ್ ದ ಬೆಸ್ಟು. ದೇವರ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಚೆನ್ನಾಗಿ ಬರ್ದು ಬರ್ತೀನಿ. ಕಾಲೇಜ್ಗೆ ಹೋಗಿ ಸಿಗ್ತೀನಿ. ಕಾಲೇಜಿಗೆ ಬಂದಾಯ್ತು. ಇವತ್ತು ನೆನೆ ಮಾಡ್ರೆ ತಪ್ಪು ನಾನು ಮಾಡೋಕ್ಕೆ ಹೋಗಿಲ್ಲ. ಇವಳೆಲ್ಲ ಚಾಂದಿನಿ ಬಂದಿದ್ದೀನಿ ಅಂದ್ಲಲ್ಲ ಹೇಳು. ಸ್ಪಾರ್ಕಲ್ಸ್, ನಾನು ಇವಾಗ ಒಂದು ಆನ್ ದ ವೇ ಅಲ್ಲಿ ಒಂದು ಸ್ಕೂಲ್ನ ಪಾಸ್ ಮಾಡ್ಕೊಂಬಂದೆ. ಅಲ್ಲಿ ಏನಂತ ಥಾಟ್ ಬರ್ದಿತ್ತು ಗೊತ್ತಾ? ಎಜುಕೇಶನ್. ಬಿಡ, ಅದು ಆಮೇಲೆ ಹೇಳ್ತೀನಿ ಬಿಡಿ. ಇವಾಗ ಲೆಟ್ಸ್ ಮೀಟ್ ಅವರ್ ಫ್ರೆಂಡ್. ಏನಾಯ್ತು, ಓದಿದ್ಯಾ? ಇಲ್ಲ. ಮುಖ ತಿಕ್ಲು. ಅಕ್ಕ ಇವಳು ಫಸ್ಟ್ ಟಾಪರು, ಸೆಕೆಂಡ್ ಟಾಪರ್ ಬೇರೆಯವರು. ನಾವು ಟಾಪ್ 10ಅಲ್ಲಿ ಬರ್ತೀವಿ ಅಷ್ಟೇ, ಫಸ್ಟಲ್ಲಿ ಬರಲ್ಲ. ಓಕೆ, ಇವಾಗ ಓದ್ಕೋಬೇಕು ನಾನು. ಮತ್ತೆ ಮಾರ್ನಿಂಗ್ ಸನ್ಕಿ ಸಿಗ್ತೈತೆ ನನಗೆ. ಐ ಶುಡ್ ಫೀಲ್ ಇಟ್. ಸರಿ ಆಯ್ತು, ಇವಾಗ ಓದ್ಕೋತೀನಿ. ನಾನು ಕಾಲೇಜ್ ಬಂದಾಯಿತು. ಆಮೇಲೆ ಹೋಗ್ಬೇಕಾದ್ರೆ ಹೇಳ್ತೀನಿ. ನೆನ್ನೆ ಥರ ತಪ್ಪು ನಾನು ಇವತ್ತು ಮಾಡಿಲ್ಲ ಆ್ಯಕ್ಚುಲಿ. ಇವತ್ತು ಲ್ಯಾಬ್ ಕೋಟ್ ತಂದಿದ್ದೀನಿ. ಆ್ಯಂಡ್ ಇವತ್ತು ಲಿಪ್ಸ್ಟಿಕ್ ತಂದಿದ್ದೀನಿ. ನಮ್ಮ ಪ್ರಾಕ್ಟಿಕಲ್ಸಲ್ಲಿ ಲಿಪ್ ಪ್ರಿಂಟ್ ಎಲ್ಲ ಇದೆ. ಸ್ಪಾರ್ಕಲ್ಸ್, ನಾನು ಸಕ್ಕತ್ತಾಗಿ ಬರ್ದೆ. ಸೆಕೆಂಡ್ ಎಕ್ಸ್ಪೆರಿಮೆಂಟು ನಾನು ಚೆನ್ನಾಗಿ ಬರ್ದಿದ್ದೀನಿ. ಐ ಮೀನ್ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಅಲ್ಲ, ಸೆಕೆಂಡ್ ಪ್ರಾಕ್ಟಿಕಲ್ಸ್, ಅದು ಚೆನ್ನಾಗಿತ್ತು. ಬಟ್ ನಮ್ಮ ಫ್ರೆಂಡ್ ಇವರೆಲ್ಲ ಪಾಪ ಚೆನ್ನಾಗಿ ಬಂದಿಲ್ಲ. ಸ್ಪಾಟರ್ಸಲ್ಲಿ ಎಲ್ರದ್ದು ಹೋಗೈತೆ. ಮೇ ಬಿ ನಾನು ಎಷ್ಟು ಸ್ಕೋರ್ ಮಾಡಿದೆ ಅವೆಲ್ಲ ಬೇಡ. ಬಟ್ ನಾನು ಚೆನ್ನಾಗಿ ಬರ್ದಿದ್ದೀನಿ. ನನಗಿಂತ ಮುಂಚೆ ಓದೋರೆಲ್ಲ ಪಾಪ ತುಂಬ ಬೇಜಾರು. ಲೈಕ್ ಅವ್ರು ಕರೆಕ್ಟಾಗಿ ಬರ್ದೋರ ಇಲ್ವೋ ಅಂತ ಅಲ್ಲ. ಮ್ಯಾಮು ತುಂಬ ರೂಡಾಗಿ ಮಾರ್ಕ್ಸ್ ಕೊಟ್ಟವ್ರೆ. ಐ ಸ್ವೇರ್ ನನಗೆ ಭಯ ಆಗೋಯ್ತು, ನನಗೂ ಎಲ್ಲಿ ಕಡಿಮೆ ಬರುತ್ತಂತ. ನಾನು ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಅಂದರೆ ಸೀರಿಯಸ್ಲಿ ಪೇಪರ್ ಇವತ್ತು ಸಹ ಸೂಪರ್ ಡೂಪರ್ ಈಸಿ ಇತ್ತು. ಬಟ್ ಪಾಪ ಬೇರೆಯವ್ರಿಗೆಲ್ಲ ಕಷ್ಟ ಆಯಿತು. ಸ್ಪಾಟರ್ಸ್ ಅವರು ಫೈಂಡ್ ಔಟ್ ಮಾಡೋದಲ್ಲಿ ತುಂಬ ಟೈಮ್ ತೊಗೊಂಡ್ರು. ನನಗೆ ತುಂಬ ಈಸಿ ಇತ್ತು ಅನ್ಬೋದು. ನಾನು ಆರಾಮಾಗಿ ಚೆನ್ನಾಗಿ ಸ್ಕೋರು ಮಾಡಿದ್ದೀನಿ ಸ್ಪಾಟರ್ಸಲ್ಲಿ. ಮತ್ತು ಪರ್ಫಾರ್ಮ್ ಮಾಡೋ ಎಕ್ಸ್ಪೆರಿಮೆಂಟ್ ಅಷ್ಟೇ ಚೆನ್ನಾಗಿತ್ತು. ಫಿಂಗರ್ ಪ್ರಿಂಟ್ ಡೆವಲಪ್ಮೆಂಟ್ ಹೇಗೆ ಮಾಡೋದು ಅನ್ನೋ ಮೇಲೆ ನನಗೆ ಪ್ರಾಕ್ಟಿಕಲ್ ಇದ್ದಿದ್ದು. ನಾನು ಚೆನ್ನಾಗಿ ಮಾಡಿದೆ. ಮತ್ತು ಇದು ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಇದಲ್ಲ, ಅದು ಎಕ್ಸ್ಪೆರಿಮೆಂಟಲ್ಲಿ ಆ್ಯಕ್ಚುಲಿ ಜಸ್ಟ್ ನೋಡ್ಬಿಟ್ಟು ಅದ್ರ ಬಗ್ಗೆ ಬರೆಯೋದು, ಅದನ್ನು ಚೆನ್ನಾಗಿ ಮಾಡಿದೆ. ಆ್ಯಂಡ್ ವೈವಾ, ಇವತ್ತು ಬೆಳಗಿಂದ ನಂಗೆ ಟೆನ್ಷನ್ ಇದ್ದಿದ್ದು ವೈವಾದ ಏನಿರುತ್ತೋ ಏನೋ ವೈವಾದಲ್ಲಿ ಅಂತ. ಅದು ಸಹ ಇವತ್ತು ಈಸಿ ಇತ್ತು. ಅಬ್ಬಾ, ನನಗೆ ಫುಲ್ಲು ಖುಷಿ. ಅಂದರೆ ನನ್ನ ಪ್ರಾಕ್ಟಿಕಲ್ಸು ತುಂಬ ಚೆನ್ನಾಗಿ ಹೋಗ್ತಿದೆ. ನೆನ್ನೆನೂ ಚೆನ್ನಾಗೋಯ್ತು, ಇವತ್ತೂ ಚೆನ್ನಾಗೋಯ್ತು. ಆ್ಯಂಡ್ ನಾನು ಅವಾಗೇ ಒಂದು ಕೋಟ್ ಬಗ್ಗೆ ಹೇಳ್ತಿದ್ದೆ ಗೊತ್ತಾ. ನಾನು ಸ್ಕೂಲಲ್ಲಿ ಒಂದು ಸ್ಕೂಲ್ ಹತ್ರ ಪಾಸ್ ಆಗ್ತಾ ಇರಬೇಕಾದ್ರೆ ಒಂದು ಕೋಟ್ ಬಂದಿದ್ರಲ್ಲಿ ಏನು ಗೊತ್ತಾ, ಎಜುಕೇಷನ್ ಈಸ್ ಅ ಜರ್ನಿ. ನಾನು ಅದನ್ನು ಸ್ವಲ್ಪ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಜುಕೇಷನ್ ಈಸ್ ಅ ಬ್ಯೂಟಿಫುಲ್ ಜರ್ನಿ. ಬಟ್ ನಾನು ಈ ಬ್ಯೂಟಿಫುಲ್ ಜರ್ನಿನ ಬೇಗ ಮುಗಿಸ್ಬೇಕು. ಯಾಕಂದರೆ ನನಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಬಟ್ ಬೇಗ ಓದೋದು ಮುಗಿಸಿ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದು ತಲೆಯಲ್ಲಿ ಬಂದುಬಿಟ್ಟೈತೆ. ಅದಕ್ಕೆ ನಾನು ಬೇಗ ಓದೋದು ಬರೆಯೋದೆಲ್ಲ ಮುಗಿಸ್ಕೊಂಡು ಸೆಟ್ಲಾಗಿ ಸ್ವಲ್ಪ ನಮ್ಮ ಡ್ರೀಮ್ಸ್ಗಳನ್ನೆಲ್ಲ ಫುಲ್ಫಿಲ್ ಮಾಡಲೇಬೇಕು. ಯಾಕೆ ಏಜೇ ಎಷ್ಟಿದೆ ಇವಾಗ, ಒಂದು 5-6 ವರ್ಷ ಇದೆ ಮ್ಯಾಕ್ಸಿಮಮ್ ನನ್ನ ಹತ್ರ. ನಾನು ಅಷ್ಟರಲ್ಲೆಲ್ಲ ಮುಗಿಸ್ಕೋಬೇಕು ಅಷ್ಟೇ. ಮತ್ತೆ ನಾನು ಇವಾಗ ಕುತ್ಕೊಂಡು
ನಾಳೆ ಅಂತೂ ಫುಲ್ಲು ಫ್ರೀ ನಾನು, ಯಾಕಂದರೆ ನೆಕ್ಸ್ಟ್ ಪ್ರಾಕ್ಟಿಕಲ್ ಇರೋದು ನನಗೆ ಮಂಡೇ. ಅಲ್ಲಿವರೆಗೂ ಆರಾಮಾಗಿ 2 ದಿನ ಟೈಮ್ ಐತೆ, ಚೆನ್ನಾಗಿ ಓದ್ಕೋತೀನಿ. ಇವತ್ತಂತೂ ಏನೂ ಓದಲ್ಲ, ಇವತ್ತು ಫುಲ್ಲು ಫೋನ್ ನೋಡ್ತೀನಿ, ಸ್ಕ್ರಾಲ್ ಮಾಡ್ತೀನಿ ಇನ್ಸ್ಟಾನ ಅಷ್ಟೇ. ಮತ್ತು ನಾಳೆ ಓದ್ಕೋತೀನಿ, ಸಿಗ್ತೀನಿ ಮತ್ತು ಡೈರೆಕ್ಟಾಗಿ ಮಂಡೇ. ಕೊನೆಗೂ ಇವತ್ತು ಲಾಸ್ಟ್ ಡೇ ನನ್ನ ಪ್ರಾಕ್ಟಿಕಲ್ಸು. ಇವತ್ತಿಗೆ ಮುಗೀತೈತೆ, ಇನ್ನೂ ಮುಗ್ದಿಲ್ಲ. ಆ್ಯಂಡ್ ನನಗೆ ಏನು ಅನಿಸ್ತಾ ಗೊತ್ತಾ, ನನಗಿರೋ ಟೈಮಲ್ಲಿ ಎಲ್ರಿಗೂ ಎಕ್ಸಾಮ್ಸ್ ನಡೀತೈತಾ ಅಂತ. ಇಲ್ಲೊಂದು ಹುಡುಗಿ ಕಾಣಿಸ್ತಾಳ, ಇಲ್ಲಿ ಅವಳು ಓದ್ತಾಳಲ್ಲಿ ಪಾಪ, ನನ್ನ ಬೆಳಕಿಂತ ಚಿಕ್ಕದೈತಾ ಹುಡುಗಿ. ಜಸ್ಟ್ ಕಿಡಿಂಗ್. ಸೊ ನಾನು ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ಡ್ ಆಗಿದ್ದೀನಿ. ಬಟ್ ಇವತ್ತು ಯಾವ ಸಬ್ಜೆಕ್ಟ್ ಗೊತ್ತಾ, ಇವತ್ತು ಕೆಮಿಸ್ಟ್ರಿ. ಆ್ಯಂಡ್ ಎಷ್ಟು ಕನ್ಫ್ಯೂಷನ್ ಇರುತ್ತೆ. ನೀವು ಸೈನ್ಸ್ ಸ್ಟೂಡೆಂಟ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ನಾವು ಆ ರಿಯೇಜೆಂಟಾ ಈ ರಿಯೇಜೆಂಟಾ, ರಿಯೇಜೆಂಟ್ಸೇ ಯಾವುದಂತ ಗೊತ್ತಿರಲ್ಲ, ಸೊಲ್ಯೂಷನ್ಸ್ ಯಾವುದಂತ ಗೊತ್ತಿಲ್ಲ, ಫುಲ್ಲು ಕನ್ಫ್ಯೂಸ್ ಇರುತ್ತೆ. ಅಂದ್ರೂ ನಾನು ಅಂದರೆ ಮ್ಯಾಮು ಸ್ವಲ್ಪ ಹೇಳಿದ್ದಾರೆ, ಇಷ್ಟು ಓದ್ಕೋಬೇಕು, ಹೀಗೆ ಬರೀಬೇಕು ಅಂತ. ಅದ್ರ ಪ್ರಕಾರ ನಾನು ಓದ್ಕೊಂಡು ಎಲ್ಲ ಪ್ರಿಪೇರ್ಡ್ ಇದ್ದೀನಿ. ಇವಾಗ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡ್ಮೇಲೆ ನನಗೇನಾದ್ರು ಕನ್ಫ್ಯೂಷನ್ಸ್ ಆಯಿತು ರಿಯೇಜೆಂಟ್ಸ್ ಮೇಲೆ ಅಂದರೆ ಹೋಯ್ತು ನನ್ನ ಮಾರ್ಕ್ಸು, ಹಿಂಗೆ ಹೋಗ್ಬಿಡುತ್ತೆ ನನ್ನ ಮಾರ್ಕ್ಸು. ಎನಿವೇಸ್ ನಾನು ಓದ್ಕೊಂಡಿದ್ದೀನಿ, ಕಾನ್ಫಿಡೆಂಟ್ ಇದೆ ಬರಿತೀನಿ ಅಂತ. ಅದು ಸ್ವಲ್ಪ ಚೋಟ ಮೋಟ ಕನ್ಫ್ಯೂಷನ್ಸು, ಏನೂ ಮಾಡೋಕ್ಕಾಗಲ್ಲ. ನಾನು ಆಲ್ಮೋಸ್ಟ್ ಫುಲ್ ರೆಡಿ ಇದ್ದೀನಿ. ಇವತ್ತು ಸಹ ಬೆಳಗ್ಗೆ ಬೇಗ ಎದ್ದು ನಾನು ಓದಾಮೇಲೆ ರೆಡಿಯಾಗಿ 7 ಗಂಟೆ ಅಷ್ಟರಲ್ಲಿ ಫುಲ್ಲು ಫ್ರೆಶ್ ಅಪ್ ಆಗಿ ತಿಂಡಿ ಸಹ ಮಾಡಿದ್ದು. ತಿಂಡಿ ಏನು ಗೊತ್ತಾ ನಂದು, ಚಪಾತಿ ಕರ್ಡ್ ವಿತ್ ಶುಗರ್. ಯಾರಿಗೆ ವಿಯರ್ಡ್ ಕಾಂಬಿನೇಷನ್ ಅನಿಸ್ತಿದೆ ನನಗಂತೂ ಗೊತ್ತಿಲ್ಲ, ಬಟ್ ನನಗಿದು ನಾರ್ಮಲ್, ನಾನು ತಿಂತೀನಿ ಈ ಥರ. ಏನೋ ಮೊಸರು ಚಪಾತಿ ಮತ್ತು ಶುಗರ್ ಜೊತೆ, ಸಾಲ್ಟ್ ಜೊತೆ ಅಲ್ಲ. ಸೊ ಅಷ್ಟೇ. ನನಗೆ ಇವತ್ತು ಲಾಸ್ಟ್ ಡೇ. ನೀವು ಆಲ್ ದ ಬೆಸ್ಟ್ ಅನ್ನಿ ಸ್ಪಾರ್ಕಲ್ಸ್. ನಿಮ್ದೊಂದು ಆಲ್ ದ ಬೆಸ್ಟ್ ಬಿಟ್ರೆ ನನಗೆ ಇನ್ನೇನು ಬೇಡ. ಆ್ಯಂಡ್ ನಂತರ ನಿಮಗೂ ಆಗುತ್ತೆ ಕನ್ಫ್ಯೂಷನ್ಸ್. ನೀವು ಸೈನ್ಸ್ ಸ್ಟೂಡೆಂಟ್ ಆಗಿದ್ರೆ ಕಮೆಂಟ್ಸಲ್ಲಿ ಹೇಳಿ ಆಯಿತಾ, ನಿಮಗೂ ಈ ಥರ ಕನ್ಫ್ಯೂಷನ್ಸ್ ಆಗುತ್ತೆ ಮತ್ತು ನಾನೊಬ್ಬಳೇ ಹಿಂಗಿರೋದು ಅಂತ. ನಾನು ಅನ್ಕೊಂಡಿರೋ ಪ್ರಕಾರ ನಾನು ಆಲ್ಮೋಸ್ಟ್ 90% ಇರುತ್ತೆ ರಿಯೇಜೆಂಟ್ಸಲ್ಲಿ ಕನ್ಫ್ಯೂಸ್ ಆಗೋರು. ಬಟ್ ಅಗೇನ್ ಸ್ವಲ್ಪ ಇರ್ತಾರಲ್ಲ ಅಲ್ಟಿಮೇಟ್ ಆಗಿರೋರು, ಫುಲ್ಲು ಹೈ ಪ್ರೋ ಆಗಿರ್ತಾರೋರು, ಅವ್ರಿಗೆಲ್ಲ ಬಾಯ್ ಹಾರ್ಟ್ ಇರುತ್ತೆ. ನನ್ನ ಫ್ರೆಂಡ್ಸ್ಗಿಂತ ಬೇಗ ನಾನೇ ಬಂದು ಪ್ರೂವ್ ಮಾಡ್ಬಿಟ್ಟೆ, ಜ್ಯೋತಿ ಇಸ್ ನಾಟ್ ಲೇಟ್ ಎವ್ರಿ ಟೈಮ್. ಇವಾಗ ಯಾರು ಇನ್ನೂ ಬಂದಿಲ್ಲ ನನ್ನ ಫ್ರೆಂಡ್ಸು. ನಾನು ಒಬ್ಳಿಗೆ ಪದೇ ಕಾಲ್ ಮಾಡಿ ಕೇಳ್ತಾ ಇದ್ದೀನಿ ಎಲ್ಲಿದೆ ಅಂತ. ಅಕ್ಕ ಕಾಲ್ ಪಿಕ್ಕು ಮಾಡ್ತಿಲ್ಲ. ಅವಳು ಬರೋರ್ಗು ಇವಾಗ ವೆಯ್ಟ್ ಮಾಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ಕಂಬೈನ್ ಸ್ಟಡೀಸ್ ಮಾಡಬೇಕು. ಅದಾದಮೇಲೆ ಅವ್ರು ಬಂದಕ್ಕೆ ನಾನು ನಕ್ಕಿದ್ದು ಇವಾಗ ಬೈದಾವೆ. ಸೊ ಇವಾಗ ಅವಳು ಬರೋರ್ಗು ನಾನು ವೆಯ್ಟ್ ಮಾಡಬೇಕು. ಯಾರು ಎಷ್ಟೊತ್ತು ಬರ್ತಾವ ಬೈದಾವೆ. ತುಂಬ ಲೇಟೇನು ಮಾಡಲ್ಲ ಅಂತ ಗೊತ್ತಿದೆ ನನಗೆ, ಯಾಕಂದರೆ ಇವಾಗ ಎಕ್ಸಾಮ್ಸ್ ನಡೀತಿದೆ, ಅವಳು ಲೇಟ್ ಮಾಡ್ಬಿಡ್ತಾಳ. ಅವಳು ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಅವಳು ಬರೋಕ್ಕೂ ಮುಂಚೆ ನಾನು ಒಂದು 2-3 ಎಕ್ಸ್ಪೆರಿಮೆಂಟ್ ಓದ್ಕೊಳ್ತೀನಿ. ಸ್ವಲ್ಪ ಅವಳು ಚೀಟ್ ಮಾಡಬೇಕಲ್ವ ನಾನು. ಇವಾಗ ಮೆಸೇಜ್ ಹಾಕಾಯ್ತು, ನಾನು ಹೋಗ್ಬಿಟ್ಟು ಇವಾಗ ಎಕ್ಸಾಮ್ನ ಬರ್ತೀನಿ. ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿದ್ದೀನಿ. ಜಸ್ಟ್ ವೆಯ್ಟ್ ಫಾರ್ ಮೀ. ನಾನು ಅಟೆಂಡ್ ಮಾಡಿಬಿಟ್ಟು ಚೆನ್ನಾಗಿ ಬರೆದಿಟ್ಟು ಬರ್ತೀನಿ, ಓಕೆನಾ? ಸ್ಪಾರ್ಕಲ್ಸ್ ಫೈನಲಿ ನಂದು 3 ಪ್ರಾಕ್ಟಿಕಲ್ಸು ಮುಗ್ದೋಯ್ತು. ಅಂದರೆ ಇವತ್ತು ಬರ್ತಿರೋ ಪ್ರಾಕ್ಟಿಕಲ್ಸು ಸೂಪರ್ ಡೂಪರ್ ಕನ್ಫ್ಯೂಸಿಂಗ್ ಆಗೇ ಇತ್ತು. ನಾನು ಹೇಳ್ದಂಗೆ ಆಯಿತು. ರಿಯೇಜೆಂಟ್ಸ್ ಎಲ್ಲ ಎಷ್ಟು ಕನ್ಫ್ಯೂಸ್ ಆಗ್ತಿತ್ತು ಅಂದರೆ, ಅದಕ್ಕಿದು ವೈವಾ ಕೇಳಬೇಕಾದ್ರೂ ನನಗೆ, ನಾನು ಯಾವ ಟೆಸ್ಟ್ ಪರ್ಫಾರ್ಮ್ ಮಾಡಿಲ್ಲ ಅದ್ರ ಬಗ್ಗೆ ಕೇಳ್ತಾರೆ. ನಾನು ಅದರಲ್ಲಿ ಏನಂತ ಹೇಳಿ, ಕಣ್ಣು ಮುಚ್ಕೊಂಡು ನೆನೆಸ್ಕೊಂಡು ಒಂದೊಂದು ಸ್ಟೆಪ್ನು ಹೇಳಿರೋದು ನಾನು. ಏನೋ ವೈವಾ ಬಿಡು. ಇವಾಗ ಇದು 12 ಮಾರ್ಕ್ಸ್ ಎಕ್ಸ್ಪೆರಿಮೆಂಟಲ್ಲಿ ಏನಾಯಿತು ಅಂದರೆ, ಫುಲ್ಲು ಎಡ್ವರ್ಟು. ಫಸ್ಟಿಂದ ಬಂದಿರೋ ಅಟೆಂಡೆನ್ಸ್ ವೈಸು ಯಾರೂ ಅಷ್ಟೇ, ಯಾರಿಗೂ ಕಂಡುಹಿಡಿಯೋಕ್ಕಾಗ್ತಿಲ್ಲ ಏನು ಅಂತ. ಅಲ್ಲ ಟೀಚರ್ಸು, ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಪ್ರಾಕ್ಟಿಕಲ್ಸಲ್ಲಿ ಇದು ರೂಲ್ಸು ಏನು, 3 ಕ್ಲೂಸ್ ಕೊಡ್ತಾರೆ ಅಂತ. 3 ಟೈಮ್ಸ್ ನಮಗೆ ಚಾನ್ಸ್ ಇರುತ್ತೆ. ಅವರು ಕ್ಲೂಸ್ ಕೊಡಬೇಕು, ನಾವು ಕಂಡುಹಿಡಿಬೇಕು ಅಂತ. ನಮ್ಮ ಸರ್ ನಮ್ಗೆ ಒಂದೇ ಒಂದು ಕ್ಲೂ ಕೊಡಲಿಲ್ಲ. ನಿಮ್ಗೇನು ರಿಸಲ್ಟ್ ಬಂತು ಹೋಗಿ ಬರೀರಿ. ಅಬ್ಬಾ ದೇವ್ರೆ, ಭಯ ಆಗ್ತಿತ್ತು. ಲೈಕ್ ಮಾರ್ಕ್ಸ್ ಹೋಗ್ಬಿಟ್ರೆ ಹೆಂಗೆ ಅಂತ. ಅಂದ್ರೂ ಸರ್ ಸುಮ್ಮನೆ ಬಿಡಲಿಲ್ಲ, ಮಾರ್ಕ್ಸ್ ಕಟ್ ಮಾಡೋರು ಮಾಡೇ ಮಾಡಿದ್ರು. ನನ್ನ ಅದೃಷ್ಟ, ನಾನು ಚೆನ್ನಾಗೇ ಮಾಡಿಬಿಟ್ಟು ನಾನು ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿ, ನಾನು ಫಸ್ಟ್ ಅಟೆಂಪ್ಟಲ್ಲೇ, ಅದು ಕ್ಲೂ ಅಂತ ಯಾರಿಗೂ ಕೊಟ್ಟಿಲ್ಲ ಬಿಡಿ, ಎಲ್ಲರೂ ಫಸ್ಟ್ ಅಟೆಂಪ್ಟೇ ಮಾಡಿರೋದು. ನಾನು ಕರೆಕ್ಟಾಗಿ ಬರೆದು ನಾನು 4 ಮಾರ್ಕ್ಸ್ ತೊಗೊಂಡೆ. ಹಬ್ಬ, ನಿಜ ಹೇಳ್ತಿದ್ದೀನಿ. ನಾನು ಬರೆದ್ಮೇಲೆನೂ ನನಗೆ ಅರ್ಥ ಆಗ್ತಿಲ್ಲ ನನಗೆ ಮಾರ್ಕ್ಸ್ ಕರೆಕ್ಟಾಗಿ ಕೊಟ್ಟೋರೋ ಇಲ್ವೋ ಅಂತ. ನಾನು ಸರ್ ಕರೆದ್ಬಿಟ್ಟು, ಸರ್ ಕರೆಕ್ಟಾಗಿ ಮಾರ್ಕ್ಸ್ ಫುಲ್ ಮಾರ್ಕ್ಸ್ ಕೊಟ್ಟಿದ್ದೀರಾ ಅಥವಾ ಮಾರ್ಕ್ಸ್ ತೆಗ್ದಿದ್ದೀರಾ ಅಂತ ನಾನು ಸರ್ಗೆ ಮತ್ತೆ ಕೇಳ್ತಿದ್ದೀನಿ. ಸರ್ 4/4 ಬರ್ದಿದ್ದೀನಿ, ಕಾಣಿಸ್ತಿಲ್ವಾ, ಅರ್ಥ ಆಗಿಲ್ವ ನಿಮಗೆ ಅಂತ ನನಗೆ ಬೈದರು. ಇಟ್ಸ್ ಓಕೆ ಅಂದ್ರೂ ನನಗೆ ಅಲ್ಲೇನು ಬೇಜಾರು ಮಾಡ್ಕೊಳ್ಳೋ ವಿಷಯ ಇರಲಿಲ್ಲ. ನಾನು ಮಾರ್ಕ್ಸ್ ತೆಗ್ದಿದ್ದೀನಿ ಅನ್ನೋದೇ ಖುಷಿ. ಕೊಟ್ಟರು, ಫೈನಲಿ ಮುಗೀತು. 3 ಎಕ್ಸ್ಪೆರಿಮೆಂಟು ಚೆನ್ನಾಗಿ, 3 ಪ್ರಾಕ್ಟಿಕಲ್ಸು ಚೆನ್ನಾಗಿ ಮಾಡಿದ್ದೀನಿ. ಎಲ್ಲ ಬರೆಯೋದು ಚೆನ್ನಾಗಿ ಬರೆದಿದ್ದೀನಿ. ವೈವಾನು ಚೆನ್ನಾಗಿ ಅಟೆಂಡ್ ಮಾಡಿದ್ದೀನಿ. ಫೈನಲಿ ಪ್ರಾಕ್ಟಿಕಲ್ಗೆ, 3rd ಸೆಮ್ ಪ್ರಾಕ್ಟಿಕಲ್ಗೆ ಗುಡ್ ಬೈ ಹೇಳಾಯಿತು. ಇವಾಗ 3rd ಸೆಮ್ ಥಿಯರಿ ಬರ್ತಾ ಇದೆ ಅತಿ ಶೀಘ್ರದಲ್ಲಿ. ಇಷ್ಟು ಬೇಗ ನಮಗೆ ಟೈಮ್ ಟೇಬಲ್ ಬರುತ್ತೆ ಅಂದ್ಕೊಂಡಿರಲಿಲ್ಲ, ಬಂದುಬಿಟ್ಟೈತಾಗಲೇ. ಡಿಸೆಂಬರ್ 30ಇಂದನೇ ಸ್ಟಾರ್ಟು. ನಾನು ಪ್ರಾಕ್ಟಿಕಲ್ಸ್ ಮುಗೀತು, ಒಂದು ಸ್ವಲ್ಪ ಚೆನ್ನಾಗಿ ಆರಾಮಾಗಿರೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಪ್ರಾಕ್ಟಿಕಲ್ಸು ಥಿಯರಿ ಎಕ್ಸಾಮ್ದು ಟೈಮ್ ಟೇಬಲ್ ಬಂದುಬಿಟ್ಟೈತೆ. ಮತ್ತು ಅದಕ್ಕೆ ಓದಬೇಕು, ಅದಕ್ಕೆ ಪ್ರಿಪೇರ್ ಆಗಬೇಕು.
ಅಷ್ಟೇ. ನಾನ್ ಮನೆಗೆ ರೀಚ್ ಆದೆ ಸ್ಪಾರ್ಕಲ್ಸ್. ಸೊ ನಿಮ್ಗೆ ಒಂದು ಅಂದ್ರೆ ನಾನೇನ್ ಅನ್ಕೊಂಡೆ ಗೊತ್ತಾ, ನಮ್ ಸ್ಪಾರ್ಕಲ್ಸ್‌ದು ಒಂದು ಐಕ್ಯೂ ಟೆಸ್ಟ್ ಮಾಡೋಣ ಅಂತ. ಇದ್ರಲ್ಲಿ ಏನ್ ಗೊತ್ತಾ, ನೀವು ಇಷ್ಟೊತ್ತು ನನ್ ವಿಡಿಯೋ ನೋಡಿದೀರಾ, ನೋಡಿರೋದಕ್ಕೆ ತಾನೇ ಇಲ್ಲಿವರೆಗೂ ಬಂದಿದ್ದೀರಾ. ಸೊ ನಂದು ಇಷ್ಟು ವಿಡಿಯೋದಲ್ಲಿ ಏನೋ ಒಂದ್ ಥಿಂಗು ಅಲ್ಲಿ ಮಿಸ್ಸಿಂಗು ಇಲ್ಲಿ ಇದೆ, ಮತ್ತೆ ಅಲ್ಲಿ ಮಿಸ್ಸಿಂಗು ಮತ್ತೆ ಇಲ್ಲಿದೆ. ಅದೇನು ಅಂತ ನೀವು ನೋಡಿ ಫುಲ್ ಸ್ಪೆಸಿಫಿಕ್ ಆಗಿ ಮೈನ್ಯೂರ್ ಆಗಿ ನೋಡ್ಬಿಟ್ಟು ಕಮೆಂಟ್ಸ್ ಅಲ್ಲಿ ಹೇಳಿ ಆಯ್ತಾ. ನಿಮ್ ಕಮೆಂಟ್ಸ್ ನೋಡಿ ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ, ಹೌದಾ ಅಲ್ವಾ ಅಂತ. ನೋಡೋಣ ಹೆಂಗಿದೆ ನಿಮ್ ಐಕ್ಯೂ ಅಂತ. ಐ ಎಕ್ಸ್ಪೆಕ್ಟ್ ನೀವು ಹೇಳ್ಬೋದು ಅಂತ, ಬಟ್ ಸ್ಟಿಲ್ ನಿಮ್ ಮೇಲೆ ಬಿಟ್ಟಿದ್ದು, ನಿಮ್ ಐಕ್ಯೂ ಮೇಲೆ ಬಿಟ್ಟಿದ್ದು. ಐ ಬಿ ವೇಟಿಂಗ್ ಫಾರ್ ಯೋರ್ ಕಮೆಂಟ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಏನೇನ್ ಇಷ್ಟ ಆಯ್ತು ಅಂತ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಆಲ್ಸೋ ಶೇರ್ ಮಾಡಿ ಆಯ್ತಾ. ಮತ್ತಿನ್ನೇನ್ ಹೇಳ್ಬೇಕು, ಇನ್ನೇನು ಇಲ್ಲ ಅಷ್ಟೇ. ನಂದು ಒಂದು ಮೇನ್ ಥಿಂಗ್ ಹೇಳೋದು ಬಾಕಿ ಇದೆ. ಲವ್ ಯು ಲಾಟ್ಸ್.